ನನ್ನ ಹೆಸರು ಹೊಳಬಸಮ್ಮ ಸಾರಥಿ. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬಿಸ್ಲಹಳ್ಳಿ, ತಾಲೂಕು ಬ್ಯಾಡಗಿ, ಜಿಲ್ಲಾ ಹಾವೇರಿ. ನನ್ನ ಹೆಸರು ಜೀವನ್ ಹಂಚಿನಮನಿ. ನನ್ನ ಹೆಸರು ಆಶಾ ನಾಗರಾಜ್ ಅಲಿಗಾರ್. ನನ್ನ ಹೆಸರು ಧನು ಗುಡ್ಡಪ್ಪ ಬಿದ್ರಿ. ಇಂದು ನಡೆದ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ಸ್ಮಾರ್ಟ್ ರಿಯಲ್ ಟೈಮ್ ಮ್ಯಾನ್ಹೋಲ್ ಮಾನಿಟರಿಂಗ್ ಸಿಸ್ಟಮ್ ಬಗ್ಗೆ ನಾವು ಪ್ರಯೋಗವನ್ನು ಮಾಡಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು ಮ್ಯಾನ್ಹೋಲ್ ನಿರ್ವಹಣೆಯ ಘಟನೆಗೆ ಹೆಚ್ಚಿನ ಗಮನವನ್ನು ನೀಡಿವೆ ಮತ್ತು ಪ್ರೋತ್ಸಾಹ ಮತ್ತು ಬೆಂಬಲ ನೀತಿಗಳ ಸರಣಿಯನ್ನು ಅಭಿವೃದ್ಧಿಪಡಿಸಿವೆ. ಯಾವುದೇ ವ್ಯವಸ್ಥೆಯ ಅವಿಭಾಜ್ಯ ಅಂಗವೆಂದರೆ ಅದು ಒಮ್ಮೆ ಅದರೊಳಗೆ ಪ್ರವೇಶ ಬಿಂದುಗಳು, ಸುಧಾರಣೆ, ತೆರವುಗೊಳಿಸಿ ಮತ್ತು ಮ್ಯಾನ್ಹೋಲ್ ಪರೀಕ್ಷೆಯನ್ನು ಒಳಗೊಂಡಿರುತ್ತವೆ. ಕಾರ್ಯತತ್ವಗಳು: ಒಳಚರಂಡಿ ಚಾನೆಲ್ಗಳನ್ನು ಮ್ಯಾನ್ಹೋಲ್ಗಳಿಂದ ಮುಚ್ಚಲಾಗುತ್ತದೆ ಮತ್ತು ಚಾನೆಲ್ನ ಒಳಗಡೆ ಇರುವ ಬ್ಲಾಕಿಂಗ್ ಅನ್ನು ತೆರವುಗೊಳಿಸುತ್ತದೆ. ಈ ಡೇಟಾವನ್ನು ಹೆಚ್ಚಿನ ವಿಶ್ಲೇಷಣೆಗಾಗಿ ಬೇಸ್ ಸ್ಟೇಷನ್ಗೆ ರವಾನಿಸಲಾಗುತ್ತದೆ. ಸಂವೇದಕಗಳು ನೀರಿನ ಮಟ್ಟಗಳು, ಒಳಚರಂಡಿಯಲ್ಲಿನ ಅಡಚಣೆ ಮತ್ತು ನೈಜ ಸಮಯದಲ್ಲಿ ಅಪಾಯಕಾರಿ ಅನಿಲಗಳ ಪ್ರಮಾಣವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಸುರಕ್ಷತೆ ವರ್ಧನೆ ತಡೆಗಟ್ಟುವ ನಿರ್ವಹಣೆ, ಎನ್ವಿರಾನ್ಮೆಂಟ್ ಮಾನಿಟರಿಂಗ್, ಸ್ಮಾರ್ಟ್ ಸಿಟಿ ಏಕೀಕರಣ. ಸ್ಮಾರ್ಟ್ ಮ್ಯಾನ್ಹೋಲ್ ವ್ಯವಸ್ಥೆಯು ಸಹಾಯಕ ಉತ್ಪನ್ನವಾಗಿದೆ ಏಕೆಂದರೆ ಇದು ಮ್ಯಾನ್ಹೋಲ್ ಕವರ್ ಅನ್ನು ದಿನಕ್ಕೆ 24 ಗಂಟೆಗಳ ಕಾಲ ವಾರದ 7 ದಿನಗಳ ಮೇಲ್ವಿಚಾರಣೆ ಮಾಡುತ್ತದೆ. ಮ್ಯಾನ್ಹೋಲ್ ಹೊದಿಕೆಯನ್ನು ಸರಿಯಾಗಿ ನಿರ್ವಹಿಸಿದರೆ ಹೆಚ್ಚಿನ ಅಪಘಾತಗಳನ್ನು ತಪ್ಪಿಸಬಹುದು, ಪರಿಣಾಮವಾಗಿ ಯೋಜನೆಯ ಸುರಕ್ಷಿತ ಕ್ಷೇತ್ರದಲ್ಲಿ ಒಂದು ಹೆಜ್ಜೆಯಾಗಿರುತ್ತದೆ. ನಾವು ಬಳಸಿದ ಘಟಕಗಳು: MCU, ಮೈಕ್ರೋ ಕಂಟ್ರೋಲರ್, ಉಷ್ಣಾಂಶ ಸಂವೇದಕ, ಗ್ಯಾಸ್ ಸೆನ್ಸರ್, ರಿಲೇ, ಬಜರ್.